ಪವಿತ್ರ ಗೌಡ ವಿರುದ್ಧ ಮತ್ತೆ ಗುಡುಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಪವಿತ್ರ ಗೌಡಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಈ ಬಾರಿ ಕಮಿಷನರ್ಗೆ ಒಂದು ಪತ್ರವನ್ನ ಬರೆಯೋ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ ಪರೋಕ್ಷವಾಗಿ ಪವಿತ್ರ ಗೌಡಗೆ. ಕಾರಣ, ಕೊಲೆ ಕೇಸಲ್ಲಿ ದರ್ಶನ್ ಅನ್ನ ಅರೆಸ್ಟ್ ಮಾಡಿದಂತ ಟೈಮ್ನಲ್ಲಿ ಪೊಲೀಸ್ ಕಮಿಷನರ್ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಪ್ರೆಸ್ ಮೀಟ್ ನಲ್ಲಿ ಆ ಕೊಲೆ ಕೇಸ್ ವಿಷಯವಾಗಿ ಮಾತಾಡುವಾಗ ದರ್ಶನ್ ಪತ್ನಿಗೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಮೆಸೇಜ್ ಮಾಡಿದ್ದಂತೆ ಅಶ್ಲೀಲವಾಗಿ ಅಂತ ಹೇಳಿ ಪ್ರಸ್ತಾಪವನ್ನ ಮಾಡಿದ್ರು. ಸೊ ಇದೇ ವಿಷಯವಾಗಿ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಂದು ಪತ್ರವನ್ನ ಪೊಲೀಸ್ ಕಮಿಷನರ್ಗೆ ಬರೆದಿದ್ದಾರೆ. ಅದರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. ಪವಿತ್ರ ಗೌಡ ದರ್ಶನ್ ಪತ್ನಿ ಅಲ್ಲ, ಪವಿತ್ರ ಗೌಡನ ದರ್ಶನ್ ಪತ್ನಿ ಅಂತ ಹೇಳಿದ್ದಕ್ಕೆ ಕೋಪತಾಪ ಪ್ರದರ್ಶನವನ್ನ ವಿಜಯಲಕ್ಷ್ಮಿ ಮಾಡಿದ್ದಾರೆ. ಪವಿತ್ರ ಕೇವಲ ದರ್ಶನ್ ಸ್ನೇಹಿತೆ ಅಷ್ಟೇ, ದರ್ಶನ್ಗಿರೋದು ನಾನೊಬ್ಬಳೇ ಹೆಂಡತಿ. ವಿಜಯಲಕ್ಷ್ಮಿ ಪತ್ರದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ವಿಜಯಲಕ್ಷ್ಮಿ ಪತ್ರವನ್ನ ಬರೆದು ಅದರಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ನಾನೊಬ್ಬಳೇ ಹೆಂಡತಿ ಇರೋದು, ಪವಿತ್ರ ಗೌಡ ಅವ್ರ ಹೆಂಡತಿ ಅಲ್ಲ, ದರ್ಶನ್ ಹೆಂಡತಿ ಅಲ್ಲ, ಬರೀ ಸ್ನೇಹಿತೆ ಅಷ್ಟೇ. ನೀವು ಪ್ರೆಸ್ ಮೀಟ್ ಅಲ್ಲಿ ಅವತ್ತು ಪ್ರಸ್ತಾಪ ಮಾಡಿದ್ರಿ, ಆದ್ರೆ ಯಾವುದೇ ದಾಖಲೆಗಳಲ್ಲಿ ಪತ್ನಿ ಅಂತ ಹೇಳಿ ಪವಿತ್ರ ಗೌಡನ ಉಲ್ಲೇಖ ಮಾಡಬೇಡಿ, ನಾನೊಬ್ಬಳೇ ಹೆಂಡತಿ ಇರೋದು ದರ್ಶನ್ಗೆ ಅಂತ ಹೇಳಿ ಪತ್ರದ ಮುಖೇನ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆ ಪತ್ರದ ಸಾರಾಂಶವನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಪವಿತ್ರ ಗೌಡ ದರ್ಶನ್ ಹೆಂಡತಿ ಅಲ್ಲ, ದರ್ಶನ್ಗಿರೋದು ಒಬ್ಬಳೇ ಹೆಂಡತಿ, ಅದು ನಾನು ವಿಜಯಲಕ್ಷ್ಮಿ ಅಂತ ಹೇಳಿ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಯಾವುದೇ ದಾಖಲಾತಿಗಳಲ್ಲಿ ಎಲ್ಲೂ ಕೂಡ ನೀವು ಮೆನ್ಷನ್ ಮಾಡಕ್ ಹೋಗಬೇಡಿ ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ. ದರ್ಶನ್ಗಿರೋದು ಒಂದೇ ಹೆಂಡತಿ, ಅದು ವಿಜಯಲಕ್ಷ್ಮಿ ಮಾತ್ರ. ಪವಿತ್ರ ಗೌಡ ದರ್ಶನ್ ಫ್ರೆಂಡ್ ಅಷ್ಟೇ ಅಂತ ಹೇಳಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಕೊಲೆ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆದಾಗ ಪೊಲೀಸ್ ಕಮಿಷನರ್ ಮಾತನಾಡಿದನ್ನ ಉಲ್ಲೇಖಿಸಿ ವಿಜಯಲಕ್ಷ್ಮಿ ಪತ್ರವನ್ನ ಬರೆದಿರೋದು. ಪೊಲೀಸ್ ಕಮಿಷನರ್ ಅವತ್ತು ಏನ್ ಹೇಳಿದ್ರು ಕೇಳೋಣ. ಕೊಲೆಯಾಗಿರ್ತಕ್ಕಂತಹ ವ್ಯಕ್ತಿ ರೇಣುಕಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು, ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ಹಿಂದೆ ಇದೇ ವಿಷಯವಾಗಿ ಅಂದ್ರೆ 10 ವರ್ಷ ಆಯ್ತು ನಮ್ಮ ಸಂಬಂಧಕ್ಕೆ ಅಂತೇಳಿ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಆಗ್ತಾಗ್ಲೇ ವಿಜಯಲಕ್ಷ್ಮಿ ಸಿಡಿದೇಳ್ತಾರೆ. ದರ್ಶನ್ಗಿರೋದು ನಾನೊಬ್ಬಳೇ ಹೆಂಡತಿ, ಮಗ ವಿನೀಶ್ ಫೋಟೋ ಎಲ್ಲ ಹಾಕ್ಬಿಟ್ಟು ಸೊ ಇದು ನಮ್ಮ ಫ್ಯಾಮಿಲಿ ಅಂತ ಹೇಳಿರ್ತಾರೆ. ಅಲ್ಲೇ ದೊಡ್ಡ ಮಟ್ಟದಲ್ಲಿ ಒಂದು ಕಾಳಗ ಆಗಿರುತ್ತೆ. ಪೊಲೀಸ್ ಕಮಿಷನರ್ಗೆ ವಿಜಯಲಕ್ಷ್ಮಿ ಯಾವ ತರ ಪತ್ರದಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ? ಶರ್ಮಿತಾ, ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಸೇರಿದಂತೆ 17 ಮಂದಿ ಆರೋಪಿತರ ಬಂಧನ ಆಗಿದೆ. ಪವಿತ್ರ ಗೌಡ ಕೂಡ ಬಂಧನ ಆಗಿರುವಂಥದ್ದು. ಆದರೆ ಈ ಒಂದು ಬಂಧನದ ಪ್ರಕ್ರಿಯೆ ಮೊದಲು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪೊಲೀಸ್ ಕಮಿಷನರ್ ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತೇಳಿ ಉಲ್ಲೇಖವನ್ನ ಮಾಡಿರ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ಒಂದು ಪತ್ರವನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಬರೆದಿರುವಂಥದ್ದು, ಒಂದು ಮನವಿಯ ಪತ್ರ ಬರೆದಿರುವಂಥದ್ದು. ಅದೀಗ ಅಂದರೆ ಮೊನ್ನೆ ನೀವು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಪತ್ನಿ ಅಂತ ನಾವು ಉಲ್ಲೇಖವನ್ನ ಮಾಡಿದ್ರಿ. ಆದರೆ ದರ್ಶನ್ ಪತ್ನಿ ಕಾನೂನಾತ್ಮಕವಾಗಿ ಪತ್ನಿ ಆಗಿರುವಂಥದ್ದು ನಾನು, ವಿಜಯಲಕ್ಷ್ಮಿ ಆಗಿರುವಂಥದ್ದು. ನಮಗೆ ಒಬ್ಬ ಮಗ ಇದ್ದಾನೆ. ನಾವು 2003ರಲ್ಲಿ ನಾವು ಇಬ್ಬರು ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಟ್ವಿ. ಇಬ್ಬರು ಕೂಡ ನಾವು ದಂಪತಿ. ಆದರೆ ಈ ಪವಿತ್ರ ಗೌಡ ಅವರು ಫ್ರೆಂಡ್ ಅಷ್ಟೇ, ಅವರು ಪತ್ನಿ ಅಲ್ಲ ಅನ್ನೋ ರೀತಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಅದರ ಜೊತೆಯಲ್ಲಿ ಮುಂದೆ ನೀವು ಯಾವುದೇ ದಾಖಲೆಗಳಲ್ಲಿ ಉಲ್ಲೇಖ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವರನ್ನ ಪತ್ನಿ ಅಂತ ಸೇರಿಸಬೇಡಿ. ನಾನು ಕಾನೂನಾತ್ಮಕ ಆಗಿರುವುದು, ಹಿರಿಯರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿರುವಂಥದ್ದು, ನಾವಿಬ್ಬರು ಕೂಡ ಗಂಡ ಹೆಂಡತಿ ಆಗಿರುವಂಥದ್ದು, ನಮಗೊಬ್ಬ ಮಗ ಕೂಡ ಇದ್ದಾನೆ. ಆದರೆ ಪವಿತ್ರ ಗೌಡ ಅವರು ಬೇರೆ ಸಂಜಯ್ ಅಂತೇಳಿ ಅವರನ್ನ ಮದುವೆಯಾಗಿ ಅವರಿಬ್ಬರಿಗೂ ಕೂಡ ಒಂದು ಹೆಣ್ಣು ಮಗಳು ಕೂಡ ಇರುವಂಥದ್ದು. ಅವರು ಯಾವುದೇ ಕಾರಣಕ್ಕೂ ದರ್ಶನ್ ಪತ್ನಿ ಅಲ್ಲ. ಆದರೆ ಮುಂದೆ ನೀವು ಕಾನೂನು ಪ್ರಕ್ರಿಯೆಗಳಾಗಿರ್ಬೋದು ಅಥವಾ ಯಾವುದೇ ಡಾಕ್ಯುಮೆಂಟ್ ಇದು ಮಾಡುವಂತಹ ಸಂದರ್ಭದಲ್ಲಿ ಅವರನ್ನ ಪವಿತ್ರ ಗೌಡರನ್ನ ಯಾವುದೇ ಕಾರಣಕ್ಕೂ ಪತ್ನಿ ಅಂತ ನೀವು ಸೇರಿಸಬೇಡಿ ಅನ್ನೋಂತೇಳಿ ಮನವಿಯನ್ನು ಮಾಡಿರುವಂಥದ್ದು. ಆ ಜೊತೆಯಲ್ಲಿ ಕಮಿಷನರ್ ಹೇಳಿದಂತಹ ಸಂದರ್ಭದಲ್ಲಿ ನಂತರ ಗೃಹ ಸಚಿವರು ಕೂಡ ಅದನ್ನು ಉಚ್ಚಾರಣೆಯನ್ನು ಮಾಡಿದರು. ಹೀಗಾಗಿ ಮತ್ತೆ ಅದು ಪುನರಾವರ್ತನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿ ಪತ್ರವನ್ನು ನಿನ್ನೆ ಕಮಿಷನರ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಈ ರೀತಿಯ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಯಾಕಂದರೆ ವಿಜಯಲಕ್ಷ್ಮಿ ಅವರು ಈ ಒಂದು ಹಿಂದೆ ಕೂಡ ಪವಿತ್ರ ಗೌಡರು ಒಂದು ಮೆಸೇಜ್ ಅನ್ನು ಅಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಸರನ್ನು ಮಾಡ್ಕೊಂಡಿದ್ರು. ಆ ಸಂಬಂಧಪಟ್ಟಂತೆ ಅವರಿಬ್ಬರು ನೋಡಿ ಕೂಡ ಅದ್ರ ಬಗ್ಗೆ ಏನೋ ಒಂದು ಒಳಜಗಳ ನಡೀತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆ ಸಂಬಂಧಪಟ್ಟಂತೆ ಈಗ ಮುಂದುವರೆದ ಭಾಗವಾಗಿ ಇದು ಮತ್ತೆ ಪುನರಾವರ್ತನೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ವಿಜಯಲಕ್ಷ್ಮಿಗೆ ಒಂದು ಆತಂಕ ಇರೋದು
ಎಲ್ಲೂ ಕೂಡ ಕಡತಗಳಲ್ಲಿ ದಾಖಲೆಗಳಲ್ಲಿ ಪವಿತ್ರ ಗೌಡ ದರ್ಶನ್ ಹೆಂಡತಿ ಅಂತ ಉಲ್ಲೇಖ ಆಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಕಮಿಷನರ್ ಹೇಳುವಾಗ ಪತ್ನಿ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು. ಅದಾದ್ಮೇಲೆ ಗೊತ್ತಾಯ್ತು ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದು ಅಂತ ಹೇಳಿ. ಸೊ ದಾಖಲೆಗಳಲ್ಲಿ ಉಲ್ಲೇಖ ಆಗಬಾರ್ದು ಅಂತ ಹೇಳಿದ್ರು. ಕಂಪ್ಲೇಂಟ್ ಕಾಪಿಲಿ FIR ನಲ್ಲಿ ಅದರಲ್ಲೆಲ್ಲ ದರ್ಶನ್ ಪತ್ನಿ ಪವಿತ್ರ ಗೌಡಗೆ ಮೆಸೇಜ್ ಅಂತಾನೆ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಶ್ರೀಮಿತಾ, ಯಾವುದೇ ಕಾರಣಕ್ಕೂ FIR ಅಲ್ಲಿ ಆದರೆ ಪತ್ನಿ ಅನ್ನೋ ಉಲ್ಲೇಖವನ್ನ ಇಲ್ಲೂ ಕೂಡ ಆ ದಾಖಲೆಗಳಲ್ಲಿ ಮಾಡಿಲ್ಲ. ಆದರೆ ಈಗ ಮುಂದುವರಿದ ಭಾಗವಾಗಿ ಅಂದರೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಬೈಟ್ ಹೇಳುವಂಥ ಸಂದರ್ಭದಲ್ಲಿ ಆ ಪದ ಉಚ್ಚಾರಣೆ ಪತ್ನಿ ಅಂತೇಳಿ ಉಚ್ಚಾರಣೆಯನ್ನು ಮಾಡಿದ್ದಾರೆ. ಆದರೆ ಈಗ ಚಾರ್ಜ್ ಶೀಟ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏನಾದರೂ ದರ್ಶನ್ ಪತ್ನಿ ಅಂತ ಉಲ್ಲೇಖವಾದರೆ ಕಷ್ಟ ಅಂತೇಳಿ ಈಗ ಅದು ಮನವಿ ಪತ್ರವನ್ನು ಅವರು ಕೊಟ್ಟಿದ್ದಾರೆ. ಈಗ ಮನವಿ ಆಧರಿಸಿ ಎಲ್ಲೂ ಕೂಡ ಅಂದರೆ ಏನು FIR ಆಗಿರ್ಬೋದು, ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅವರಿಬ್ಬರ ಹೆಸರುಗಳನ್ನು ಹಾಕ್ಕೊಂಡಿರುವಂಥದ್ದು ಪವಿತ್ರ ಗೌಡ ಆಗಿರ್ಬೋದು ಮತ್ತು ದರ್ಶನ್ ಹೆಸರಾಗಿರ್ಬೋದು. ಆದರೆ ಈಗ ಮುಂದೆ ಕಾನೂನು ಪ್ರಕ್ರಿಯೆಗಳ ಡಾಕ್ಯುಮೆಂಟ್ ಈ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಈ ರೀತಿ ಏನಾದರೂ ಉಲ್ಲೇಖವನ್ನು ಮಾಡಿದರೆ ಕಷ್ಟ ಅಂತೇಳಿ ಈಗ ಮುಂದೆ ಅವರು ಮುನ್ನೆಚ್ಚರಿಕವಾಗಿ ಈಗ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ನಾನು ವಿಜಯಲಕ್ಷ್ಮಿ ಕಾನೂನಾತ್ಮಕವಾಗಿ 2003ರಲ್ಲಿ ಅವರ ಧರ್ಮಪತ್ನಿ ಆಗಿದ್ದೇನೆ. ಆದರೆ ಪವಿತ್ರ ಗೌಡ ಅವರ ಫ್ರೆಂಡ್ ಅಷ್ಟೇ, ಅವ್ರು ಯಾವುದೇ ಕಾರಣಕ್ಕೂ ಅವರ ಪತ್ನಿ ಅಲ್ಲ. ಅವರು ಬೇರೆಯವರನ್ನ ಮದುವೆ ಆಗಿ ಅವ್ರಿಗೊಂದು ಹೆಣ್ಣು ಮಗಳು ಇದ್ದಾಳೆ ಅನ್ನೋ ರೀತಿಯಲ್ಲಿ ಅವರು ಹೇಳಿರುವಂಥದ್ದು. ಇವೆಲ್ಲ ಒಂದು ಮನವಿ ಪತ್ರವನ್ನು ನೋಡೋದಾದರೆ ಮತ್ತೆ ಈ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೋರ್ಟ್ ಪ್ರೊಸೀಡಿಂಗ್ಸ್ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಮತ್ತೆ ಪತ್ನಿಯನ್ನು ಉಲ್ಲೇಖ ಮಾಡಿಬಿಡ್ತಾರೆ. ಬಾಯಲ್ಲಿ ಅವರು ಹೇಳಿರುವಂಥದ್ದು ಅಂದರೆ ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಅಕಸ್ಮಾತ್ ಅವರು ಸ್ಟೇಟ್ಮೆಂಟ್ ಕೊಡುವಂಥ ಬರದ ಒಂದು ವಿಚಾರದ ಸಂಬಂಧಪಟ್ಟಂತೆ ಡಾಕ್ಯುಮೆಂಟಲ್ಲಿ ಕೂಡ ಉಲ್ಲೇಖ ಆಗಿದ್ರೆ ಕಷ್ಟ ಅಂತೇಳಿ ಅವರು ಈ ರೀತಿಯ ಒಂದು ಮನವಿ ಪತ್ರವನ್ನು ಮಾಡಿದ್ದಾರೆ. ಮತ್ತು ಕಾನೂನಾತ್ಮಕವಾಗಿ ಎಲ್ಲ ಲೀಗಲ್ ಆಗಿ ನಾವು ಗಂಡ ಹೆಂಡತಿ ಅನ್ನೋ ರೀತಿಯಲ್ಲಿ ಪುನರುಚ್ಚಾರವನ್ನ ಮಾಡಿರುವಂತದ್ದು ವಿಜಯಲಕ್ಷ್ಮಿ ಅವರು. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.